ಬಿಫೋರ್ ಆಗಿರೋ ಪ್ರೆಸ್ ಮೀಟ್ ಅಲ್ಲಿ ತುಂಬಾ ಚೆನ್ನಾಗಿ ನಮ್ಮನ್ನ ರೀಚ್ ಮಾಡಿದೀರಾ. ನಮ್ಮ ಮೂವಿನ ಆಗ್ಲಿ, ಆರ್ಟಿಸ್ಟ್ಗಳನ್ನ ಆಗ್ಲಿ, ನಮ್ಮ ನಾಗೇಂದ್ರ ಸರ್ ಎಲ್ಲಾ ಕಡೆ ನಾವು ಅಂದ್ರೆ ಎಲ್ಲ ಜನಗಳ ಹತ್ರ ಆಗ್ಲಿ, ಸಿನಿಮಾ ರಂಗದವ್ರಿಗೆ ಎಲ್ಲ ಗೊತ್ತಾಗಿದೀವಿ. ಆಲ್ರೆಡಿ ಮೃತ್ಯು ದೇವತೆ ಅನ್ನೋ ಮೂವಿ ಬಂದಿದೆ, ಇದ್ರಲ್ಲಿ ಮಾಡಿದ್ದಾರೆ ಅನ್ನೋ ಮಟ್ಟಕ್ಕೆ ನಮ್ಮನ್ನ ರೀಚ್ ಮಾಡಿದೀರಾ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಮೃತ್ಯು ದೇವತೆ ಈ ಮೂವಿಲಿ ನಾನೊಂದು ಪಾತ್ರನ ಮಾಡಿದೀನಿ, ಒಂದು ನಾಯಕಿಯಾಗಿ. ನನ್ನ ಪಾತ್ರ ಹೆಸರು ಸೌಮ್ಯ ಅಂತ. ಹೆಸರು ಇರೋ ಹಾಗೆ ಸೌಮ್ಯ ಅಂದ್ರೆ ಹೇಳ್ತಾರಲ್ಲ, ತುಂಬಾ ವಟ್ವಟ ಅಂತ ಮಾತಾಡ್ತಾರೆ, ಆದ್ರೆ ಮನ್ಸು ಮಾತ್ರ ತುಂಬಾ ಮೃದು ಅಂತ. ಸೊ ಏನು ಗೊತ್ತಿಲ್ಲದೆ ಇರುವಂತ ಒಂದು ಮುಗ್ಧವಾದ ಹುಡುಗಿ ನಾನು ಇದರಲ್ಲಿ. ಹಾಗೆ ಪಾತ್ರಗಳು ಹೇಗೆ ಅಂದ್ರೆ, ಈಗ ಮೃತ್ಯು ದೇವತೆ ಇದಕ್ಕೆ ಇನ್ನೊಂದು ಪಾತ್ರ, ಇನ್ನೊಂದು ಶಕ್ತಿ ಸೇರೋ ತರ, ಒಂದ್ ಹೆಣ್ಣಿಗೆ ಇನ್ನೊಂದು ಶಕ್ತಿ. ಸೊ ಆ ತರ ಪಾತ್ರಗಳು ಜಾಯಿಂಟ್ ಆಗಿ ಫೈನಲ್ ಆಗಿ ನಾವು ಒಂದು ಹೋರಾಟ ಮಾಡೋದಕ್ಕೆ ನಿಲ್ಲೋ ಅಂತದ್ದು ಮೂವಿ ಅಂತ ಹೇಳ್ಬೋದು. ಸೊ ಅದೊಂದು ಪಾತ್ರ ನನಗೆ ಮಾಡಕ್ ಕೊಟ್ಟಿದ್ದಾರೆ. ಹಾಗೆ ಇದ್ರಲ್ಲಿ ನಾನು ಹಳ್ಳಿ ಹುಡುಗಿ, ಮಂಡ್ಯ ಭಾಷೆನ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆಗ್ಬೋದು. ಹಾಗೆ ನನ್ಗೊಂದು ಸಾಂಗ್ ಕೂಡ ಕೊಟ್ಟಿದ್ದಾರೆ. ನಮ್ ಸರ್ ಕೊರಿಯೋಗ್ರಾಫರ್ ತುಂಬಾ ಚೆನ್ನಾಗಿ ನನ್ಗೆ ಕೊರಿಯೋಗ್ರಾಫ್ ಮಾಡ್ಕೊಟ್ಟಿದ್ದಾರೆ. ನನ್ಗೇನೆ ಅನ್ಸ್ತು ಇಷ್ಟು ಚೆನ್ನಾಗಿ ಇಷ್ಟು ಮುದ್ದ ಕಾಣಿಸ್ತಾ ಇದ್ದೀನ ಅಂತ. ಥ್ಯಾಂಕ್ ಯು ನವೀನ್ ಸರ್. ನಂಗೆ ನವೀನ್ ಸರ್ ಹಾಡ್ನ ಅವರೇ ಬರ್ದಿದ್ದು, ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಮೂವಿಲಿ ಶೂಟ್ ಮಾಡ್ತಾ ಇರುವಾಗ ನಾವು ಲೈಕ್ ಸಾರಿಕಾ ಆಗಿರ್ಬೋದು, ನಾನು ಮತ್ತೆ ಇನ್ನೊಬ್ರು ಡಯಾನಾ ಅಂತ ಇದ್ದಾರೆ, ನಮ್ಗೆ ಅಷ್ಟು ಸಿಕ್ಕಿಲ್ಲ. ನಮ್ಗೆ ಅವ್ರ ಜೊತೆಗೆ ವರ್ಕ್ ಮಾಡೋದಕ್ಕೆ ಸಾರಿಕಾ ಸಿಕ್ಕಿದ್ದಾರೆ. ಸೊ ನಾವು ಎಷ್ಟು ಶೂಟ್ಗಳನ್ನ ಮಳೆಯಲ್ಲಿ, ಅಂದ್ರೆ ಅವಾಗ ಮಾಡುವಾಗ ತುಂಬಾ ಕಷ್ಟ ಆಗ್ತಿತ್ತು. ಏನಪ್ಪಾ ಇಷ್ಟು ಮಳೆ, ಅಂದ್ರೆ ನೆಲದ ಮೇಲೆ ಹಂಗೆ ಮಲಗ್ಬೇಕು, ಶೂಟ್ ಮಾಡ್ಬೇಕು, ರಾತ್ರಿ ಹಗ್ಲು ಅಂದೆ. ಸೊ ಅವಾಗ ಯಪ್ಪ ಹೆಂಗ್ ಮಾಡ್ತಿದೀವಲ್ಲ ಅನ್ನೋ ಅನಿಸ್ತಿತ್ತು. ಅಂದ್ರೆ ಸಿನಿಮಾ ಇಷ್ಟ, ಬಟ್ ಸ್ವಲ್ಪ ನೋವು ಆಗ್ತಿತ್ತು, ಕಷ್ಟ ಆಗ್ತಿತ್ತು. ಬಟ್ ಈಗ ಅದು ಎಲ್ಲ ಔಟ್ಪುಟ್ ನೋಡಿದ್ಮೇಲೆ ಅವಾಗ ನಾವು ಕಷ್ಟಪಟ್ಟಿದ್ದಕ್ಕೂ ಎಷ್ಟು ಸಾರ್ಥಕ ಆಯ್ತಲ್ಲ, ನಾವು ಎಷ್ಟು ಚೆನ್ನಾಗಿ ಮಾಡಿದೀವಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀವಲ್ಲ ಆ ಖುಷಿ ಈಗೂನು ಅದು ಹಾಗೇನೆ ಇದೆ ನಮ್ಮ ಮನ್ಸಲ್ಲಿ, ನೋಡ್ತಾ ಇದೀವಿ. ಸೊ ನಮ್ಗೆ ಹೇಗೆ ನಾವು ಮಾಡಿರೋದು ಇಷ್ಟ ಆಗಿದೆ, ಏನೋ ಪ್ರಯತ್ನ ಮಾಡಿದೀವಿ, ನಿಮ್ಗೂ ಕೂಡ ಇಷ್ಟ ಆಗತ್ತೆ ಅನ್ನೋ ನಂಬಿಕೆ ಇದೆ. ಹಾಗೆ ಸರ್ ಬಗ್ಗೆ ಹೇಳ್ಬೇಕು, ನಾವು ಸ್ಕೂಲ್ ಅಂದ್ರೆ ನಮ್ಮ ಸಾಗರ ಸಿರ್ಸಿ ಶಿವಮೊಗ್ಗದಲ್ಲಿ ಮಾರಿಕಾಂಬಾ ಜಾತ್ರೆ ಮಾಡಿರ್ತೀವಿ. ಅಲ್ಲಿ ಹೆಂಗಂದ್ರೆ ನಾನ್ ಫಸ್ಟ್ ಯಾವ್ದು ಅಂದ್ರೆ ಮಾರಿ ಹಬ್ಬದಲ್ಲಿ ನನ್ನೊಂದು ಸಾಂಗ್ ಸ್ಟೇಜ್ ಮೇಲೆ ದೇವಿಗಳ ಸಾಂಗ್ ಅಲ್ಲಿ ನಾನು ಪ್ರತಿ ವರ್ಷ ಆ ಸಾಂಗ್ ಗಳಿಗೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ. ಮೇ ಬಿ ಅಲ್ಲಿಂದನೇ ನನ್ಗೆ ಈ ಕಲೆ ಅನ್ನೋದು ಬಂತೋ ಏನೋ ಗೊತ್ತಿಲ್ಲ. ಊರಲ್ಲಿ ಹೇಳೋರು ಹಳ್ಳಿಲಿ, ಇಲ್ಲ ಇವ್ರು ಮಾಡ್ಬಿಡ್ಲಿ, ಮೋನನ್ ಮಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ, ಈ ನಾಗದೇವತೆ ಮಾಡ್ಬಿಡ್ಲಿ ಸಾಂಗ್ ಅಂತ. ಸೊ ಅಷ್ಟು ಒಳ್ಳೊಳ್ಳೆ ಸಾಂಗ್ ಗಳನ್ನ ಕೊಟ್ಟಿದ್ದೀರಾ ಸರ್. ನಮ್ಗೆ ತುಂಬಾ ಖುಷಿ ಆಗ್ತಿದೆ ನಿಮ್ ಜೊತೆ ಕುತ್ಕೊಂಡು ಇವತ್ತು ಮಾತಾಡ್ತಾ ಇರೋದಾಗ್ಲಿ, ಶೇರ್ ಮಾಡ್ತಿರೋದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಮೂವಿ ಬಗ್ಗೆ ಮೇಡಮ್ ಕೇಳಿದ್ರು, ಮೃತ್ಯು ದೇವತೆ ಅಂದ್ರೆ ಏನು, ಹೇಗೆ, ಯಾವ ತರ ಬಂತು ಅಂತ. ಆಲ್ಮೋಸ್ಟ್ ನಮ್ ಸರ್ ಎಲ್ಲ ಹೇಳಿದ್ದಾರೆ. ಬಟ್ ಮೇಡಮ್ ಬಿಫೋರ್ ನಮ್ ನಾಗೇಂದ್ರ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು ನಮ್ ಮೂವಿ ಬಗ್ಗೆ, ಹೆಂಗೆ ಇದು, ಏನಕ್ಕೆ, ಯಾವ ತರ ಅಂತ. ಅದು ಅವ್ರೇ ಇನ್ನೊಂದ್ಸಲ ಹೇಳಿದ್ರು ಚೆನ್ನಾಗ್ ಅನ್ಸುತ್ತೆ. ಬಿಕಾಸ್ ನಾವ್ ಮಾಡಿದೀವಿ, ನಾವ್ ನಮ್ ಪಾತ್ರದ ಬಗ್ಗೆ ಹೇಳಿದ್ವಿ. ಸರ್ ಈ ತರ ಮಾಡ್ಕೊಂಡಿದ್ದಾರೆ ಕತೆ, ನಮ್ ಡೈರೆಕ್ಟರ್ ಸರ್ ಹೇಳಿದ್ರು. ಸೊ ನಮ್ ದೇವ್ ಸರ್ ಕೂಡ ಹೇಳಿದ್ರು, ಟೆಕ್ನಿಕಲಿ ನಾವು ಇಂಪ್ರೂವ್ ಆಗಿದೀವಿ, ಯೂಸ್ ಮಾಡಿದೀವಿ, ಒಳ್ಳೆ ಅಪ್ಡೇಟ್ ಇರುವಂತ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಸಿನಿಮಾ ಮಾಡಿದೀವಿ ಅಂತ. ಸೊ ಇದ್ರ ಎಲ್ಲರ ಮಧ್ಯನೂ ಸಿನಿಮಾ ಮೃತ್ಯು ದೇವತೆ ಅಂದ್ರೆ ಹೇಗೆ, ಏನು ಅನ್ನೋದು ನಮ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಹಾಗೆ ನನ್ ಕೋ ಆರ್ಟಿಸ್ಟ್ಗಳಾಗಿರ್ಬೋದು, ಎಲ್ಲರ ಸಪೋರ್ಟ್ ಇಂದ ಮೂವಿನ ನಾವು ತುಂಬಾ ಚೆನ್ನಾಗಿ ಮಾಡಿದೀವಿ. ಇನ್ನು ವಿನಯ್ ಪ್ರಸಾದ್ ಅಮ್ಮ ಕೂಡ ನಮ್ ಜೊತೆಗೆ ಆಕ್ಟ್ ಮಾಡಿದ್ದಾರೆ. ಅವ್ರು ಇವತ್ತು ಬರಕ್ ಆಗಿಲ್ಲ. ಹಾಗೆ ಇನ್ನ ಕೆಲವು ಆರ್ಟಿಸ್ಟ್ ನ ಬರಕ್ ಆಗಿಲ್ಲ, ಕೆಲವು ಹೆಲ್ತ್ ಪ್ರಾಬ್ಲಮ್ ಇಂದ. ಐ ಆಮ್ ಸಾರಿ, ಅವ್ರ ಕಡೆಯಿಂದ ನಾನ್ ಕೇಳ್ತಿದ್ದೀನಿ. ಸೊ ಅಮ್ಮ, ವಿನಯ್ ಪ್ರಸಾದ್ ಅಮ್ಮನ ಜೊತೆ ಮಾಡಿದ್ ಕೂಡ ತುಂಬಾ ಅಂದ್ರೆ ಅವ್ರ ಜೊತೆನೆ ಜಾಸ್ತಿ ನಾನು ವರ್ಕ್ ಮಾಡಿರೋದ್ರಿಂದ ತುಂಬಾ ಕಲ್ತಿದ್ದೀನಿ. ಅವರು ಕೂಡ ಇವತ್ತು ಬರ್ಬೇಕಿತ್ತು. ಇಷ್ಟೇ ಆಲ್ಮೋಸ್ಟ್ ಎಲ್ಲ ಹೇಳಿದೀನಿ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ ಸಪೋರ್ಟ್ ಹೀಗೆ ಇರ್ಲಿ ನಮ್ ಸಿನಿಮಾಗೆ, ನಮ್ ಮೇಲೆ. ಥ್ಯಾಂಕ್ ಯು ಎವ್ರಿ ಒನ್. ಧನ್ಯವಾದ.